ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ದಿವಸ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನ ಕೊಟ್ಟ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಎಲ್ಲರಿಗೂ ಈ ಡಿಸೆಂಬರ್ ತಿಂಗಳು ಪೂರ್ತಿ ದೇವರ ಸಮಾಧಾನ, ದೇವರ ರಕ್ಷಣೆ, ದೇವರ ಆಶೀರ್ವಾದ, ಇಮ್ಮಾನುವೇಲ್ ದೇವರು ನಿಮ್ಮ ಜೊತೆ ಇದ್ದು ಅನುಗ್ರಹಿಸಲೆಂದು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಶುಭ ಕೋರುತ್ತೇನೆ. ಪ್ರೀತಿಯ ದೇವ್ರ ಮಕ್ಕಳೇ, ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ದೊಡ್ಡ ಇದುವೇ ದೇವರ ಮಕ್ಕಳಿಗೆ ದೊಡ್ಡ ಹಬ್ಬ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಯಾವಾಗಲೂ ಯುಗದ ಅಂತ್ಯದವರೆಗೂ ಎಲ್ಲ ದಿವಸ ಆ ಯೇಸು ಸ್ವಾಮಿ ಇಮ್ಮಾನುವೇಲಾದ ದೇವರು ನಮ್ಮ ಸಂಗಡ ಇರುವುದು, ನಮ್ಮ ಜೊತೆ ಇರುವುದು, ನಮ್ಮ ಜೊತೆ ವಾಸ ಮಾಡುವುದು ಎಷ್ಟು ದೊಡ್ಡ ಸಂತೋಷ, ಎಷ್ಟು ದೊಡ್ಡ ಧೈರ್ಯ, ಎಷ್ಟು ದೊಡ್ಡ ನಂಬಿಕೆ, ಎಷ್ಟು ದೊಡ್ಡ ಬಲ, ಎಷ್ಟು ದೊಡ್ಡ ಆಶೀರ್ವಾದ. ಆಮೇಲೆ ಇಮ್ಮಾನುವೇಲು ಅಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ನಮ್ಮ ಸಂಗಡ ಇರೋದಕ್ಕೆ ಕಾರಣ ಏನು? ತಂದೆ, ಪರಲೋಕದ ತಂದೆ, ಪರಲೋಕದ ದೇವರು ಯಾಕೆ ಈ ಭೂಮಿಯಲ್ಲಿ ಇಮ್ಮಾನುವೇಲಾಗಿ ಹುಟ್ಟಿ ನಮ್ಮ ಸಂಗಡಿದ್ದಾನೆ? ನೀವು ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 18ನೇ ವಾಕ್ಯ, ಜಾನ್ 14:18, ಅಲ್ಲಿ ದೇವರ ವಾಕ್ಯ ಬಿಡಿದೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಆಮೇ. ಸಹೋದರ, ಸಹೋದರಿ, ನೋಡಿ ದೇವರ ಪ್ರೀತಿ ನಮ್ಮ ಮೇಲೆ ಎಷ್ಟು ದೊಡ್ಡದಾಗಿದೆ. ಕಾರಣ ಆತ ನಮ್ಮ ಮೇಲೆ ಇರುವಂಥ ಪ್ರೀತಿ ನಿಮಿತ್ತವಾಗಿ ಪರಲೋಕದ ಸಿಂಹಾಸನ ಬಿಟ್ಟು, ಪರಲೋಕದ ಮಹಿಮೆಯನ್ನು ಬಿಟ್ಟು ಇಮ್ಮಾನುವೇಲಾಗಿ ಸಾಧಾರಣ ಮಕ್ಕಳೇ ನಮ್ಮ ಮಧ್ಯದಲ್ಲಿ ವಾಸ ಮಾಡೋ ದೇವರು. ಕಾರಣ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಈ ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ. ಪ್ರೀತಿ ಮಕ್ಕಳೇ, ನೆಮ್ಮದಿ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ನನಗೆ ಎಲ್ಲರಿದ್ದರೂ ಏನು ಪ್ರಯೋಜನ, ನನಗೆ ಯಾರು ಪ್ರೀತಿ ತೋರಿಸೋದಿಲ್ಲ, ನನ್ನನ್ನು ಯಾರು ಧೈರ್ಯಪಡಿಸೋದಕ್ಕೆ, ಬಲಪಡಿಸೋದಕ್ಕೆ, ಸಮಾಧಾನ ಹೇಳೋದಕ್ಕೆ, ನನಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ, ಎಲ್ಲರೂ ಇದ್ದರೂ ಕೂಡ ನಾನು ಅನಾಥಲಾಗಿದೆ ಅಂತ ಎಷ್ಟು ಜನ ದುಃಖ ಪಡ್ತಾರೆ. ನನ್ನ ಪ್ರೀತಿ ಸಹೋದರ, ಪ್ರೀತಿ ಸಹೋದರಿ, ನಿಮಗೆ ಒಂದು ಶುಭ ಸಮಾಚಾರ ಹೇಳ್ತೇನೆ, ಒಂದು ಗುಡ್ ನ್ಯೂಸ್ ಹೇಳ್ತೇನೆ. ನಿಮಗೆ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಇಲ್ವೋ, ನಿಮಗೆ ಯಾರು ಬಲಪಡಿಸ್ತಾರೋ ಇಲ್ವೋ, ಯಾರು ನಿಮ್ಮನ್ನು ಪ್ರೀತಿ ಮಾಡಿ ಸಹಾಯ ಮಾಡ್ತಾರಲ್ವೋ, ಇಮ್ಮಾನುವೇಲ್ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಪ್ರೀತಿಸುವ ದೇವರು. ಅದಕ್ಕೆ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ಪ್ರತಿದಿನ ನಿಮ್ಮ ಜೊತೆ ಇದ್ದು ಪ್ರೀತಿ ಮಾಡಿ, ಆದರಣೆ ಪಡಿಸಿ, ಬಲಪಡಿಸಿ, ನಿಮ್ಮನ್ನು ಧೈರ್ಯಪಡಿಸಿ, ನಿಮಗೆ ಸಮಾಧಾನ ಕೊಟ್ಟು ನಿಮ್ಮನ್ನು ಆಶ್ರಯಿಸುವಂಥ ದೇವರು ಇಮ್ಮಾನುವೇಲ್ ನಿಮ್ಮ ಸಂಗಡಿದ್ದಾರೆ. ಅದರಿಂದ ಯಾರು ನನ್ನ ಪ್ರೀತಿ ತೋರಿಸ್ತಾ ಇಲ್ಲ, ಯಾರು ನನಗೆ ಮಮತೆ ತೋರಿಸ್ತಾ ಇಲ್ಲ, ಯಾರು ನನಗೆ ಧೈರ್ಯಪಡಿಸ್ತಾ ಇಲ್ಲ, ಯಾರು ನನಗೆ ಸಹಾಯ ಮಾಡ್ತಿಲ್ಲ, ನನ್ನ ಅನಾಥಲಂತ ದುಃಖ ಪಡಬೇಡಿ. ಇಮ್ಮಾನುವೇಲ್ ದೇವರು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮನ್ನು ಪ್ರೀತಿಸ್ತಾನೆ, ನಿಮಗೆ ಬೇಕಾದ ಎಲ್ಲ ರೀತಿಯಲ್ಲಿ ಕೈ ಹಿಡಿದು ನಡೆಸ್ತಾನೆ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೆ, ನಮ್ಮ ದೇವರಾದ ಇಮ್ಮಾನುವೇಲ್ ನಮ್ಮ ಎಲ್ಲರ ಸಂಗಡ ಇದ್ದಪ್ಪ. ಈ ಲೋಕದಲ್ಲಿರುವಂಥ ಯಾವ ಮನುಷ್ಯನು ಅನಾಥನಲ್ಲಪ್ಪ, ದಿಕ್ಕಿಲ್ಲದರಲ್ಲಪ್ಪ ಸ್ವಾಮಿ. ಒಂದು ವೇಳೆ ಎಲ್ಲರೂ ಯಾರಲ್ಲ ನಾನು ಅನಾಥನಾಗಿದ್ದೇನೆ, ದಿಕ್ಕಿಲ್ಲದರಾಗಿದ್ದೇನೆ, ಪ್ರೀತಿ ಇಲ್ಲ, ಮಮತೆ ಇಲ್ಲ, ಆದರಣೆ ಇಲ್ಲ, ಸಹಾಯ ಇಲ್ಲ ಅಂತ ದುಃಖ ಪಡ್ತಿದ್ದಾರೋ, ವೇದ ಪಡ್ತಿದ್ದಾರೋ, ಅಷ್ಟು ಜೀವನದಲ್ಲಿ ಕರ್ತನೆ, ಅಷ್ಟು ಪ್ರತಿಯೊಂದು ದೇವರ ಮಕ್ಕಳ ಜೀವನದಲ್ಲಿ ಕರ್ತನೆ, ನೀನು ಇಮ್ಮಾನುವೇಲಾಗಿ ನೀನು ಜೊತೆಗಿದ್ದು ಅವ್ರಿಗೆ ಪ್ರೀತಿಯನ್ನು ಕೊಟ್ಟು, ಆದರಣೆ ಕೊಟ್ಟು, ಬಲ ಕೊಟ್ಟು, ಸಮಾಧಾನ ಕೊಟ್ಟು ಅವ್ರನ್ನ ಆಶೀರ್ವದಿಸಪ್ಪ. ಆ ರೀತಿ ಮಾಡಿಬಿಟ್ಟಿದ್ದ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.